ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನು ಗುರು, ನಿನ್ನೆ ನಡೆದ KKR ವರ್ಸಸ್ ನಮ್ಮ RCB ಮ್ಯಾಚ್. ನಮ್ಮ RCB ಬೌಲರ್ಸ್ನ ಬಿಟ್ರಲ್ಲ ಗುರು. KKR ಬ್ಯಾಟ್ಸ್ಮನ್ ಬೌಲಿಂಗ್ ಅಲ್ಲದೆ ಬ್ಯಾಟ್ಸ್ಮನ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಆದರೂ ಕೂಡ ಪರವಾಗಿಲ್ಲ, ಹಾಗೋ ಹೀಗೋ ಮಾಡಿ ರನ್ ಹೊಡೆದ್ರು. ಹೋಗಲಿ ಬಿಡಿ, ಸೋತ್ಬಿಟ್ವಿ. ಮುಂದಿನ ಮ್ಯಾಚ್ ಏನು ಇಡಬಹುದಂತ ನೋಡೋಣ. ಸೊ ಫ್ರೆಂಡ್ಸ್, ನಾವು ಇವತ್ತು RCB ವರ್ಸಸ್ LIS ಈ ಮುಂದಿನ ಮ್ಯಾಚ್ನ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಪ್ಯಾಪ್ ಡು ಪ್ಲೆಸಿ ಇವರು ಇದ್ದೇ ಇರುತ್ತಾರೆ. 3 ಮ್ಯಾಚ್ ಕೂಡ ಆಡದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಕ್ಯಾಪ್ಟನ್ ಆಗಿ ಓಕೆ. ಇನ್ನು ನಮ್ಮ ಕಿಂಗ್ ಕೊಹ್ಲಿ ಇವರಂತೂ ಇರಲೇಬೇಕು. ಇನ್ನು ಕ್ಯಾಮ್ರನ್ ಗ್ರೀನ್ ಇವರು ಇರಲೇಬೇಕು, ಯಾಕೆಂದರೆ ಇವರು ಆಲ್ರೌಂಡರ್. ಬ್ಯಾಟಿಂಗಲ್ಲಿ ಇಲ್ಲದಿದ್ದರೂ ಬೌಲಿಂಗಲ್ಲಿ ಇಲ್ಲಾದರೂ ಓಕೆ. ಇನ್ನು ರಜತ್ ಪತಿದಾರ್ ಕಳೆದ 3 ಪಂದ್ಯಗಳಲ್ಲಿ ಕಳಪೆ ಬ್ಯಾಟಿಂಗನ್ನು ತೋರಿಸಿದ್ದಾರೆ. ಇವರಿಗೆ ಮುಂದಿನ ಒಂದು ಪಂದ್ಯ ಕೊಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮ್ಯಾಕ್ಸಿ ಇವರು ಇರಲೇಬೇಕು, ಯಾಕೆಂದರೆ ಬ್ಯಾಟಿಂಗ್ ಲೈನಲ್ಲಿ ಇಲ್ಲದಿದ್ದರೂ ಬೌಲಿಂಗ್ ಲೈನಲ್ಲಿ ಇದ್ದಾರೆ. ಇನ್ನು ದಿನೇಶ್ ಕಾರ್ತಿಕ್ ಅಂಟಿಲ್ ದೆನ್ ಇವರು ಇರಲೇಬೇಕು, ಏಕೆಂದರೆ ಹಿಟ್ ಬ್ಯಾಟ್ಸ್ಮ್ಯಾನ್. ಅನುಜ್ ರಾವತ್ ಇವರು ಇದ್ದೇ ಇರುತ್ತಾರೆ. ಕಳೆದ ಮ್ಯಾಚಲ್ಲಿ ಕೂಡ ಆಡದೇ ಇದ್ದರೂ ಕೀಪರ್ ಆಗಿ ಓಕೆ. ನೆಕ್ಸ್ಟ್ ನೋಡುವುದಾದರೆ ಯಶ್ ದಯಾಳ್ 2 ಮ್ಯಾಚ್ ಚೆನ್ನಾಗಿ ಬೌಲಿಂಗ್ ಮಾಡಿದರೂ ಕೂಡ, ಆದರೆ ನಿನ್ನೆ ನಡೆದ ಮ್ಯಾಚಲ್ಲಿ ಸರಿಯಾಗಿ ಚರ್ಚಿಸಿಕೊಂಡ್ರು. ಎಸ್ ದಗಾರ್ ನಿನ್ನೆ ನಡೆದ KKR ವಿರುದ್ಧ 2 ಪಂದ್ಯಗಳನ್ನು 2 ವಿಕೆಟ್ಗಳನ್ನು ತೆಗೆದರು. ರನ್ ಕೂಡ ಕಡಿಮೆ ನೀಡಿದರು. ಇವರು LSG ವಿರುದ್ಧ ಆಡಿಲ್ಲ. ಇನ್ನು ಅಲ್ಜಾರಿ ಜೋಸೆಫ್ ಇವರ ಬಗ್ಗೆ ಹೇಳುವುದು ಬೆಡಗುರು. RCB 3 ಮ್ಯಾಚಲ್ಲಿ ಜೋಸೆಫ್ ಅವರು ಬಾಲಿಗೆ ಸರಿಯಾಗಿ ಚೆಚ್ಚಿದರು. 3 ಮ್ಯಾಚ್ ಆಡಿ ಕೇವಲ 1 ವಿಕೆಟನ್ನು ಮಾಡಿದರು. 17 ಕೋಟಿ ಗುರು. ಇನ್ನು ಮೊಹಮ್ಮದ್ ಸಿರಾಜ್ ಇವರ ಬಾಲಿಗೆ ಕೂಡ ಸರಿಯಾಗಿ ಚೆಚ್ಚಿದರು. ಇನ್ನು RCB ಬ್ಯಾಟಿಂಗ್ ಲೈನ್ ಅಂತೂ ಚೆನ್ನಾಗಿದೆ, ಆದರೂ ಕೂಡ ಅಂತಹ ಬ್ಯಾಟ್ಸ್ಮನ್ ಇದ್ದಲ್ಲಿ ಸ್ಕೋರ್ ಮಾಡಬಹುದಿತ್ತು. ಆದರೆ ನಮ್ಮ ಬೌಲಿಂಗ್ ಕಡೆ ಬಂದರೆ ಖರಾಬ್ ಆಗಿದೆ ಗುರು. ಏನು LSG ವಿರುದ್ಧ ಏನು ಚೇಂಜ್ ಮಾಡಬಹುದು ಅಂದರೆ, ಅಲ್ಜಾರಿ ಜೋಸೆಫ್ ಬದಲು ವಿಲ್ ಜಾಕ್ಸ್ ತರುವ ಸಾಧ್ಯತೆ ಹೆಚ್ಚಿದೆ. ಏಕೆಂದರೆ ವಿಲ್ ಜಾಕ್ಸ್ ಆಲ್ರೌಂಡರ್. ಬ್ಯಾಟಿಂಗ್ ಅಂತೂ ಇತ್ತು, ಆದರೆ ಬೌಲಿಂಗ್ ಲೈನ್ ಸ್ವಲ್ಪ ಮಟ್ಟಿಗೆ ಓಕೆ. RCB ಬೌಲಿಂಗ್ ಲೈನ್ ಅಪ್ ಅಂತೂ ಬಗೆಹಾರಿ ಆಪ್ಷನಲ್ಲಲ್ಲಿ ಹೋಗಿದೆ. ಇನ್ನು ಬ್ಯಾಟಿಂಗ್ ಲೈನ್ ಆದರೂ ಸ್ಟ್ರಾಂಗ್ ಮಾಡಬಹುದಿತ್ತು. ಲೋಕಿ ಫರ್ಗ್ಯೂಸನ್ ಬೌಲಿಂಗ್ ಅಲ್ಲದೆ ಬರುವ ಸಾಧ್ಯತೆ ಹೆಚ್ಚಿದೆ. ಅಲ್ಜಾರಿ ಜೋಸೆಫ್ ಜಾಗದಲ್ಲಿ ವಿಲ್ ಜಾಕ್ಸ್ ಅಥವಾ ಲೋಕಿ ಫರ್ಗ್ಯೂಸನ್ ಬರಬಹುದು. ನಿಮಗೆ ಏನೆನಿಸುತ್ತದೆ ಎಂದು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ RCB ಗೆಲ್ಲುತ್ತಾ ಅಥವಾ LSG ಗೆಲ್ಲುತ್ತಾ ಎಂದು ತಪ್ಪದೆ ಕಮೆಂಟ್ ಮಾಡಿ.